ಹುಣಸೂರು ನೂತನ ತಾಲೂಕು ಎಂದು ಘೋಷಣೆಯಾಗಿ 7 ವರ್ಷ ಪೂರ್ಣವಾದರೂ ಅಭಿವೃದ್ಧಿ ಕಾಣದೆ ಮೂಲ ಸೌಕರ್ಯಗಳಿಲ್ಲದೆ ಬಳಲುತ್ತಿದೆ. 2018ರಲ್ಲಿ ಬೀದರ್ ಜಿಲ್ಲೆಯ ಹುಣಸೂರು ಹೊಸ ತಾಲೂಕು ಕೇಂದ್ರ ಎಂದು ಘೋಷಣೆಯಾಗಿದೆ. ಆದರೆ ಹುಣಸೂರು ತಾಲೂಕು ಪರಿಪೂರ್ಣ ತಾಲೂಕುವಾಗಬೇಕೆಂದು ಸ್ಥಳೀಯರು ಆಗ್ರಹ ಮಾಡಿದ್ದಾರೆ. ಹುಣಸೂರು ತಾಲೂಕು ಪರಿಪೂರ್ಣ ತಾಲೂಕುವಾಗಬೇಕೆಂದರೆ 2009ರ ಎಂಬಿ ಪ್ರಕಾಶ್ ಆಯೋಗದ ವರದಿಯಂತೆ 62 ಹಳ್ಳಿಗಳನ್ನು ಸೇರ್ಪಡೆಗೊಳಿಸಿ ಭಾಲ್ಕಿ ತಾಲೂಕಿನ 16 ಗ್ರಾಮಗಳನ್ನು ಹುಣಸೂರು ತಾಲೂಕಿಗೆ ಸೇರಿಸಬೇಕು. ಈ ಕುರಿತು ಈಗಾಗಲೇ ಫೆಬ್ರವರಿ 3ರಂದು 2023ರಲ್ಲಿ ಗೆಜೆಟ್ ತಯಾರಿಸಲಾಗಿದೆ. ಆದರೆ ಗೆಜೆಟ್ ತಯಾರಿಸಿ 7 ವರ್ಷಗಳಾದರೂ ಸಾಯಿಗಾಂವ್ ವಲಯದ 16 ಗ್ರಾಮಗಳು ಸೇರ್ಪಡೆಯಾಗಿಲ್ಲ. ಕೂಡಲೇ ಹುಣಸೂರು ತಾಲೂಕಿಗೆ ಈ ಗ್ರಾಮಗಳು ಸೇರಿಸಬೇಕು, ಇಲ್ಲದಿದ್ದರೆ ಸ್ಥಳೀಯರು ಉಗ್ರ ಹೋರಾಟದ ಎಚ್ಚರಿಕೆ ನೀಡಿದ್ದಾರೆ. ಅಲ್ಲದೆ ಹುಣಸೂರು ತಾಲೂಕು ರಚನೆಯಾದ ಮೇಲೆ ಕೇವಲ ತಾಲೂಕು ಪಂಚಾಯತ್ ತಹಸೀಲ್ದಾರ್ ಕಚೇರಿಯಷ್ಟೇ ಕಾರ್ಯನಿರ್ವಹಿಸುತ್ತಿದೆ. ಉಳಿದ ಕಚೇರಿಗಳು ಇಲ್ಲದ ಕಾರಣ ಇಲ್ಲಿನ ಜನರು ಪ್ರತಿನಿತ್ಯ ಬಸವಕಲ್ಯಾಣದತ್ತ ಮುಖ ಮಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೂಡಲೇ ತಾಲೂಕು ಮಟ್ಟದ ಎಲ್ಲಾ ಕಚೇರಿಗಳು ಹುಣಸೂರಿನಲ್ಲಿ ಕಾರ್ಯನಿರ್ವಹಿಸಬೇಕೆಂದು ಜನರು ಆಗ್ರಹಿಸಿದ್ದಾರೆ. ಈ ಎಲ್ಲಾ ಬೇಡಿಕೆಗಳು ಈಡೇರಿಸುವಂತೆ ಮಾರ್ಚ್ 24ರಂದು ಬೆಳಗ್ಗೆ 8 ಗಂಟೆಯಿಂದ ಹುಣಸೂರು ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ರಸ್ತೆ ತಡೆ ಹಾಗೂ ಅಮರಣ ಉಪವಾಸ ಸತ್ಯಾಗ್ರಹ ನಡೆಸಲಿದ್ದೇವೆ. ಕೊನೆಗೂ ಬೇಡಿಕೆ ಈಡೇರದಿದ್ದರೆ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಬಸವಕಲ್ಯಾಣ ಜಿಲ್ಲಾ ಹೋರಾಟ ಸಮಿತಿ ಸಂಚಾಲಕ ಎಂಜಿ ರಾಜೋಳೆ ಹಾಗೂ ರಾಜ್ಯ ಸರ್ಕಾರಕ್ಕೆ ಗಡುವು ನೀಡಿದ್ದಾರೆ. ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿವರೆಗೆ ಹೋರಾಟ? ಎಲ್ಲುವರೆಗೆ ಹೋರಾಟ. ಎಲ್ಲಿವರೆಗೆ ಹೋರಾಟ? ಎಲ್ಲುವರೆಗೆ ಹೋರಾಟ. ಬೇಕೇ ಬೇಕು. ಎಲ್ಲಿವರೆಗೆ ಹೋರಾಟ? ಎಲ್ಲುವರೆಗೆ ಹೋರಾಟ. ಎಲ್ಲಿವರೆಗೆ ಹೋರಾಟ? ಎಲ್ಲುವರೆಗೆ ಹೋರಾಟ. ಬೇಕೇ ಸಾಕೇನ್ರಿ ಸರ್? ಎಲ್ಲುವರೆಗೆ ಹೋರಾಟ. ಎಲ್ಲಿವರೆಗೆ ಹೋರಾಟ? ಎಲ್ಲುವರೆಗೆ ಹೋರಾಟ. ಬೇಕೇ ಬೇಕು, ಬೇಕು. ಬೇಕೇ ಬೇಕು. ಬೇಕು. ಹುಣಸೂರು ತಾಲೂಕು ಆಗ್ಯದ, ನಾಲ್ಕು ಅಷ್ಟೇ ತಾಲೂಕು ಆಗ್ಯದ. ನಮ್ಮ ಬೇಡಿಕೆಗಳು ಹೇಳಿವೆ. ಬೇಡಿಕೆ ಸ್ಪಂದನೆ ಆಗಲಿಲ್ಲ ಅಂದ್ರೆ 24/3/2025 ಸೋಮವಾರ ಮುಂಜಾನೆ 2 ಗಂಟೆಯಿಂದ ರಸ್ತೆ ತಡೆ ಮಾಡಿ 3:30ಕ್ಕೆ ಆತ್ಮಹತ್ಯೆ ಮಾಡಿಕೊಳ್ಳುತ್ತೇನೆಂದು ಬರೆದು ಪತ್ರ ಸರ್ಕಾರಕ್ಕೆ ರವಾನಿಸಲಾಗಿದೆ. ಏನು ಭೀ ಸ್ಪಂದನೆ ಮಾಡಿಲ್ಲ. ಈ ಕಚೇರಿಗಳು ಅಂತೂ ಇಲ್ಲೇ ಇಲ್ಲ. ಒಂದು ತಹಸೀಲ್ದಾರ್ ಆಫೀಸ್ ಅದ, ಒಂದು ತಾಲೂಕು ಪಂಚಾಯತ್ ಆಫೀಸ್.
ಅದಕ್ಕೆ ಬಿಟ್ಟು ಬೇರೆ ಆಫೀಸ್ ಇಲ್ಲ. ಒಂದು ಎಸ್ ಟಿ ಒ ಆಫೀಸ್ ಅದು ಭೀ ನಾಲ್ಕು ಅಷ್ಟೇ ಆಫೀಸ್ಗಳು. ಇದಕ್ಕೆ ಅರವತ್ತೆರಡು ಹಳ್ಳಿಗಳು ಎಮ್ ಬಿ ಪ್ರಕಾರ ತಗೋದು ವರದಿ ಪ್ರಕಾರ ಅರವತ್ತೆರಡು ಹಳ್ಳಿಗಳು ಸೇರ್ಪಡೆ ಆಗಬೇಕು. 20 ಗ್ರಾಮ ಪಂಚಾಯತ್ 233 ಚದರ ಕಿಲೋಮೀಟರ್ ಏರಿಯಾ ಬರಬೇಕು. ಈಗ ಗೆಜೆಟ್ ಆಗೈತಿ 16 ಹಳ್ಳಿಗಳದು ಗೆಜೆಟ್ ಮಾಡಿ ಗೆಜೆಟ್ ನಾಲ್ಕು ಅಷ್ಟೇ ಅದ. ಗೆಜೆಟ್ ಆಗ ಉಳ್ತಾವೆ ಸಾಕು. 16 ಹಳ್ಳಿಗಳದು 3/2/2023 ಗೆಜೆಟ್ ಆಗಿದೆ. ಅದು ನಾಲ್ಕು ಅಷ್ಟೇ. ಅದು ಇಲ್ಲಿವರೆಗೆ ಇಂಪ್ಲಿಮೆಂಟೇಷನ್ ಆಗಿಲ್ಲ. 18 ಹಳ್ಳಿಗಳದು ತಾಲೂಕದ ಬೇಡಿಕೆ ಇರ್ತೈತೆ ಆತ್ಮಹತ್ಯೆ ಮಾಡ್ಕೋಬೋದು ಪಕ್ಕ. 30 ಥರ ಬಂತು ಏನೋ ವರದಿ ಸರ್ಕಾರದಿಂದ ಏನೋ ಸ್ಪಂದನೆ ಮಾಡಿದ್ರು ಅಂದ್ರೆ ಬಿಡ್ತೇವೆ. ಇಲ್ಲಾಂದ್ರೆ ಪೆಟ್ರೋಲ್ ಹಾಕ್ಕೊಂಡು ಅಥವಾ ಏನೇ ಮಾಡ್ಕೊಂಡು ರೂಢ ಹಾಕ್ಕೊಂಡು ಸತ್ತೋಯ್ತೇವೆ. ಸಾಕಾಗ್ಯದ. ಇಲ್ಲಿವರೆಗೆ ಹೋರಾಟ ಮಾಡಿ ಸಾಕಾಗ್ಯದ.